ಒಡ ಹುಟ್ಟಿದ ತಮ್ಮನಿಗೆ ಆಸ್ತಿ ಕೊಡದೆ ಸತಾಯಿಸುತ್ತಿರುವ ಅಣ್ಣ. ಹುಟ್ಟುತ್ತಾ ಅಣ್ಣ ತಮ್ಮ, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಮಾತಿದೆ. ಉದಾಹರಣೆ ಎಂಬಂತೆ ಒಡ ಹುಟ್ಟಿದ ತಮ್ಮನಿಗೆ ಆಸ್ತಿ ಕೊಡದೆ ಸತಾಯಿಸುತ್ತಿದ್ದಾನೆ ಅಣ್ಣ. ಸರ್ಕಾರಿ ಹುದ್ದೆಯಲ್ಲಿದ್ದ ತಂದೆ ತೀರಿಕೊಂಡ ಹಿನ್ನೆಲೆ ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಂಡ ಹಿರಿಯ ಮಗ ನಂತರದಲ್ಲಿ ತಮ್ಮನಿಗೆ ಬರಬೇಕಾದ ಆಸ್ತಿಯ ಮೇಲಿನ ಪಾಲು ಕೊಡುತ್ತಿಲ್ಲ ಎಂದು ಆರೋಪಿಸಿ ಅಣ್ಣನ ವಿರುದ್ಧ ಹಿಡಿ ಶಾಪ ಹಾಕುತ್ತಿರುವ ತಮ್ಮ. ಹೌದು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ನಿವಾಸಿ ಶ್ರೀಕಾಂತ್ ಬಾಳೇಶ್ ಶ್ರೀಕಂಡೆ ಎಂಬಾತನ ಅಳಲು ಇದು. ತಂದೆಯ ಅನುಕಂಪದ ಆಧಾರದ ಮೇಲೆ ಅಣ್ಣನಾದ ಅರುಣ್ ಬಾಳೇಶ್ ಶ್ರೀಕಂಡೆ ನಿಪ್ಪಾಣಿ ಪಟ್ಟಣದ ಗ್ರೇಡ್ 2 ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಇತ್ತ ತಂದೆಯ ಮರಣದ ನಂತರ ಹಣವನ್ನು ಆತನೇ ಎಲ್ಲವನ್ನ ತೆಗೆದುಕೊಂಡು ನಂತರ ತನಗೆ ಬರಬೇಕಾದ ಜಮೀನಿನಲ್ಲಿಯೂ ಸಹ ಸರಿಯಾಗಿ ಸಮಪಾಲು ಕೊಡದೆ ಎಲ್ಲ ಆಸ್ತಿಯನ್ನು ತಾನೇ ಅನುಭವಿಸುತ್ತಿದ್ದಾನೆ. ಆದ್ದರಿಂದ ತನಗೆ ಬರಬೇಕಾದ ಆಸ್ತಿಗಾಗಿ ಕಳೆದ 17 ವರ್ಷಗಳಿಂದ ಕಾನೂನು ಹೋರಾಟ ಮಾಡುತ್ತಾ ಬಂದಿದ್ದೇನೆ. ಆದರೆ ನನಗೆ ಪಾಲು ಕೊಡದೆ ಬೆದರಿಕೆ ಹಾಕುವ ಕೆಲಸ ಮಾಡುತ್ತಿದ್ದಾನೆ. ಗ್ರೇಡ್ 2 ತಹಸೀಲ್ದಾರ್ ಇರುವ ಕಾರಣ ಮೇಲಾಧಿಕಾರಿಗಳು ಕೂಡ ನನ್ನ ಅಣ್ಣನ ಪರವಾಗಿ ಮೇಲಾಧಿಕಾರಿಗಳು ಕೇಳುತ್ತಿದ್ದು ನನಗೆ ನ್ಯಾಯ ಸಿಗದೆ ಪರದಾಟ ನಡೆಸಿದ್ದೇನೆ. ಇನ್ನಾದರೂ ಮೇಲಾಧಿಕಾರಿಗಳು ಆತನ ವಿರುದ್ಧ ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸಬೇಕು ಎಂದು ಸಹೋದರನ ಒತ್ತಾಯವಾಗಿದೆ. ನನ್ನ ಹೆಸರು ವಿನಾಯಕ್ ಬಾಳೇಶ್ ಶ್ರೀಕಂಡೆ ಅಂತ. ನಾನು ಚಿಕ್ಕೋಡಿ ತಾಲೂಕು ಹಿರೇಕೋಡಿ ಗ್ರಾಮದಲ್ಲಿ ವಾಸವಾಗಿರ್ತೇನೆ. ನಾನು ಎಲ್ಲರಿಗೆ ಹೇಳ ಬಯಸ್ಬೇಕೇನಂತಂದರೆ, ನನ್ನ ಆಸ್ತಿ ಹಿರೇಕೋಡಿ ಗ್ರಾಮದಲ್ಲಿದೆ, 394/8 ಅಂತ. ಅದು ಕೋರ್ಟ್ ಡಿಕ್ರಿ ಪ್ರಕಾರ ಬಂದಿರೋ ಆಸ್ತಿ ನನಗೆ. ಇವಾಗ ನಮ್ಮ ಅಣ್ಣನಾದ ಅರುಣ್ ಬಾಳೇಶ್ ಶ್ರೀಕಂಡೆ ಇವನು ನಮ್ಮ ತಂದೆಯ ಕಂಪೆನ್ಸೇಷನ್ ಜಾಬನ್ನು ತಗೊಂಡು ಅರ್ಧ ಆಸ್ತಿನೂ ತೊಗೊಂಡಿದ್ದಾನೆ. ಪ್ಲಸ್ ಬರೋ ಫಂಡು ಅವ್ರಿಗೆ ಹೆಂಗೆ ಬೇಕಂಗೆ ಯೂಸ್ ಮಾಡಿಕೊಂಡ್ರು ಅವರು. ಪ್ಲಸ್ ನನಗಾಗಿ ನನ್ನ ಎಜುಕೇಷನ್ಗಾಗಲಿ ನನಗೆ ನನ್ನ ಫ್ಯೂಚರ್ಗಾಗಲಿ ಏನೂ ಅವರು ಯಾವುದೇ ಥರದ ಹೆಲ್ಪ್ ಮಾಡಿಲ್ಲ. ಆಮೇಲೆ ಇವಾಗ ನಂದು ನಮ್ಮ ಬ್ರದರ್ ನಡುವೆ ಕೋರ್ಟ್ ಡಿಕ್ರಿ ಪ್ರಕಾರ ಏನು ಬಂದಿರೋ ಆಸ್ತಿ ಇದೆ, ಅದರಲ್ಲಿ 2 ಎಕರೆ 5 ಗುಂಟೆ ನನಗೆ ಬರಬೇಕಾಗಿದೆ. ಅವನು ಜಾಬು ಕೂಡ ತೊಗೊಂಡಿದ್ದಾನೆ, ಆಸ್ತಿಯಲ್ಲಿ 50% ತೊಗೊಂಡಿದ್ದಾನೆ. ಇವಾಗ ಉಳಿದಿರೋ ನನ್ನ ಆಸ್ತಿಗೆ ನನಗೆ ಅದನ್ನು ನನಗೆ ಸಿಗೋಕ್ಕೆ ಬಿಡ್ತಾ ಇಲ್ಲ. ಅದನ್ನು ನಾನೇ ಕರೆಕ್ಟಾಗಿ ಯೂಸ್ ಮಾಡೋಕ್ಕೂ ನನಗೆ ಸಿಗ್ತಾ ಇಲ್ಲ. ಕಳೆದ 27 ವರ್ಷದಿಂದ ನಮ್ಮ ಫಾದರ್ ತಿರ್ಕೊಂಡು 27 ವರ್ಷ ಆಯಿತು. ಇನ್ನೂ ನನಗೆ ನನ್ನ ಆಸ್ತಿ ನನ್ನ ಕೈಗೆ ಬರ್ತಾ ಇಲ್ಲ. ಯಾಕಂತಂದರೆ ಇವನು ಇವಾಗ ನಿಪ್ಪಾಣಿ ಗ್ರೇಡ್ 2 ತಹಶೀಲ್ದಾರ್ ಆಗಿರೋದ್ರಿಂದ ಅವನಿಗೆ ಮನಬಂದಂತೆ, ಅಂದರೆ ಅವನ ಏನು ಹುದ್ದೆ ಇದೆ ಅದರ ದುರುಪಯೋಗ ತಗೊಂಡು ಎಲ್ಲ ಇಲ್ಲೀಗಲಿ ಈ ನನ್ನ ಸರ್ವೆ ನಂಬರಕ್ಕೆ ಏನು ಮಾಡಬೇಕಾಗಿದೆಯೋ ಎಲ್ಲ ಮಾಡ್ತಾಯಿದ್ದಾನೆ. ಕಳೆದ 17 ವರ್ಷದಿಂದ ನಾನು ಅವನ ಜೊತೆ ಕೇಸ್ ಆಡ್ಕೊಂಡು ಬಂದಿದ್ದೀನಿ. ಇವಾಗ ನನ್ನ ಉಳಿದಿರೋ ಜೀವನ ಎಷ್ಟಿದೆಯೋ ಗೊತ್ತಿಲ್ಲ. ಅಷ್ಟರ ಒಳಗಡೆ ನನಗೆ ನನ್ನ ಆಸ್ತಿನೂ ಸಿಗ್ತಾ ಇಲ್ಲ. ಆಮೇಲೆ ನಾನು, ನನ್ನ ಹೆಂಡತಿ, ನನ್ನ ಒಬ್ಬಳು ಮಗಳಿದ್ದಾಳೆ. ನಮಗೆಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇಲ್ಲಿವರೆಗೆ ಕರ್ಕೊಂಬಂದು ಲಾಸ್ಟಕ್ಕೆ ನನ್ನ ಆಸ್ತಿನೂ ತಾನೇ ಬಡ್ಕೊಳ್ಳೋಕ್ಕೋಸ್ಕರ ಸಂಚು ಹೂಡಿ ನಾನು ನಮ್ಮ ಆಸ್ತಿ ಏನು ಬರೋದಿತ್ತು ಅದ್ರ ಮೇಲೆ ಬೇರೆಯವ್ರನ್ನ ಥರ್ಡ್ ಪಾರ್ಟಿ ಮಾಡಿ ಅವ್ರ ಕಡೆಯಿಂದ ಕೇಸ್ಗಳನ್ನು ಹಾಕಿಸಿ ಅವ್ರ ಕಡೆಯಿಂದ ತಾನು ಹಾಕ್ಬಿಟ್ಟು ಪತ್ರಗಳನ್ನು ಮಾಡಿಕೊಂಡು ಸುಳ್ಳು ಹಾಕ್ಬಿಟ್ಟು ಪತ್ರಗಳನ್ನು ಮಾಡಿಕೊಂಡು
ನನಗೆ ಹರಾಸ್ಮೆಂಟ್ ಕೊಡ್ಕೊಂಡು ಬಂದ. ಅದಾದಮೇಲೆ ನಾನು ಅವ್ರು ಯಾರ್ಯಾರು ಯಾರ್ಯಾರ ಕಡೆಯಿಂದ ಇವನು ಕೇಸ್ ಹಾಕಿಸ್ತಾ ಇದ್ನೋ ಅವ್ರ ಜೊತೆ ನಾನು ಕಾಂಪ್ರಮೈಸ್ ಡಿಗ್ರಿಗಳನ್ನು ಮಾಡ್ಕೊಂಡು ಬಂದೆ. ಇವಾಗ ಎಲ್ಲ ಮಾಡಿಬಿಟ್ಟು ನನಗೆ ಕೋರ್ಟು OS ನಂಬರ್ 381 2025 ನನಗೆ TI ಸಿಕ್ತು, ಟೆಂಪ್ರರಿ ಇಂಜೆಕ್ಷನ್ ಸಿಕ್ತು. ಅದ್ರ ಮೇಲೆ ನನಗೆ ನಾನು ಬರಬೇಕಾಗಿರೋ ಆಸ್ತಿಯಲ್ಲಿ ನಾನು ಫೆನ್ಸಿಂಗ್ ಎಲ್ಲ ಮಾಡಿಕೊಂಡೆ. ಆಮೇಲೆ ಗೇಟ್ ಕೂಡ ಹಾಕ್ಕೊಂಡೆ. ಇವನು ನಾನು ಬರಬೇಕಾಗಿರೋ ಜಾಗದಲ್ಲಿ ಗಾರ್ಡನ್ನು, ಆಮೇಲೆ ಫುಲ್ಲು ವಾಲು ಎಲ್ಲ ಕಟ್ಕೊಂಡು ನನಗೆ ಒಳಗೆ ಸ್ವಿಮ್ಮಿಂಗ್ ಪೂಲು, ಅವ್ನಿಗೆ ಬೇಕಾದ ಮನರಂಜನೆಗೆ ಏನೇನು ಬೇಕು ಎಲ್ಲ ಮಾಡಿಕೊಂಡು ನನಗೆ ಹೋಗೋಕ್ಕೆ ಬರೋಕ್ಕೆ ಹಾದಿ ಇಲ್ಲದೆ ನಾನು ಎಲ್ಲರ ಜೊತೆ ಆ ಸಾಹೇಬರ್ಗೆ ಹೋಗಿ ಭೇಟಿಯಾಗು, ತಹಶೀಲ್ದಾರಿಗೆ ಹೋಗಿ ಭೇಟಿಯಾಗು, AC ಹೋಗಿ ಭೇಟಿಯಾಗು, DC ಹೋಗಿ ಭೇಟಿಯಾಗು, ಎಲ್ಲನೂ ಮಾಡಿದ್ರು. ಯಾವುದೇ ಥರ ಪರಿಹಾರ ನನಗೆ ಸಿಗ್ತಾ ಇಲ್ಲ. ಅದರಿಂದ ನಾನು ಹತಾಶಗೊಂಡಿದ್ದೇನೆ. ಇವಾಗ ಮೊನ್ನೆ ಇದ್ರ ಮೇಲೆ ಮತ್ತೆ ಇಷ್ಟೆಲ್ಲ ಆದರೂ ಕೂಡ ನನಗೆ ನಂದು ಆಸ್ತಿ ನನಗೆ ಸಿಗ್ತಾ ಇಲ್ಲ. ಅದಾದಮೇಲೆ ಮತ್ತೆ DDLR ಕಡೆಯಿಂದ ಇಷ್ಟೆಲ್ಲ ಆಲ್ರೆಡಿ ಇದ್ರ ಮೇಲೆ ಕೇಸ್ಗಳು ನಡೀತಾ ಇದ್ರು. DDRಲ್ಲಿ ದಾವೆ ಹೂಡಿ ಅಲ್ಲಿ ಕೂಡ ತನ್ನ ಹುದ್ದೆ ದುರುಪಯೋಗ ತಗೊಂಡು ಅಲ್ಲಿನೂ ಕೂಡ ನನಗೆ ಅವನಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದರೂ ಕೂಡ ಅವರು ಯಾವುದೋ ಒಂದು ಸಿಲಿ ರೀಸನ್ ಹಾಕಿ ಅದನ್ನು ಅವರಂತೆ ಮಾಡಿ ಅದನ್ನು ಎಲ್ಲ ಆಗಿರೋ 4D ಏನಾಗಿದೆ ಕೋರ್ಟ್ ಡಿಗ್ರಿ ಪ್ರಕಾರ ಅದನ್ನು ಕೂಡ ಒಟ್ಟುಗೂಡಿಸೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಈ ಥರ ಇವರು ಸಿಸ್ಟಮಲ್ಲಿ ಇವರೇ ಇದ್ಕೊಂಡು ಅವ್ರಿಗೆ ಮನಬಂದಂತೆ ಈಗ ಆಟ ಆಡ್ಕೊಂಡು ಹೋದರೆ ನಾವು ಸಾಮಾನ್ಯರಾಗಿ ನಾವು ಹೆಂಗೆ ಜೀವನ ಮಾಡಬೇಕು? ಇದಕ್ಕೆ ಯಾರ್ಯಾರು ಹೊಣೆ ಇದ್ದಾರೆ, DDLR ಆಗಲಿ, DC ಆಗಲಿ, ಅಥವಾ ಇಲ್ಲಿ ಲೋಕಲಾಗಿ AC ಆಗಲಿ, ತಹಶೀಲ್ದಾರ್ ಆಗಲಿ, ನಾನು ಯಾರ್ಯಾರ ಕಡೆಯಿಂದ ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡಿಕೊಂಡ್ರೂ ಕೂಡ ನನ್ನ ಆಸ್ತಿ ನನಗೆ ಇನ್ನೂ ಸಿಗೋಕ್ಕೆ ನಾನು ಪರದಾಡ್ತಾ ಇದ್ದೀನಿ. ಆಮೇಲೆ ನಾನು ಇಷ್ಟೆಲ್ಲ ಗುದ್ದಾಡಿದ್ರೂ ಕೂಡ ಅವ್ರ ಮನಬಂದಂತೆ ಅವರ ಏನು ಹುದ್ದೆ ಇದೆ ಅದನ್ನು ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಯೂಸ್ ಮಾಡಿಕೊಂಡು ನಮಗೆ ಹರಾಸ್ಮೆಂಟ್ ಮಾಡಿದರೆ ನಮಗಂತೂ ಜೀವನ ಮಾಡಬೇಕಂತ ಇವಾಗ ಏನು ಇಷ್ಟು ಪರದಾಡಿ ನಮ್ಮ ಆಸ್ತಿ ನಮಗೆ ಸಿಗ್ತಾ ಇಲ್ಲ ಅಂತಂದರೆ ಇನ್ನು ನಾವು ಲಾಸ್ಟಕ್ಕೆ ವಿಷ ಕುಡಿಯೋದೊಂದು ಉಳಿದಿದೆ. ನನ್ನ ಮಗಳು, ನಾನು ಮತ್ತು ನನ್ನ ಹೆಂಡ್ತಿ, ಇದು ಒಂದೇ ಹಾದಿ ಉಳಿದಿರೋದು. ಇದಕ್ಕೆ ಯಾರಾದರೂ ನಮಗೆ ಕರೆಕ್ಟಾಗಿ ನಮಗೆ ನ್ಯಾಯ ಕೊಡಿಸ್ದಿದ್ರೆ ನಾನು ಲಾಸ್ಟಕ್ಕೆ ಈ ಕರ್ನಾಟಕ ಸರ್ಕಾರದಿಂದ ನಾನು ಮುಖ್ಯಮಂತ್ರಿಗಳಿಗಾಗಲಿ, ರೆವಿನ್ಯೂ ಮಿನಿಸ್ಟ್ರಿಗಾಗಲಿ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಾಗಲಿ ಇವರು ಮಾಡ್ತಾ ಇರೋ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಿಗೆ ಅವ್ರಿಗೆ ಹೆಲ್ಪ್ ಮಾಡಿದೆ ನಮ್ಮಂಥವ್ರು ಸಾಮಾನ್ಯರಿಗೆ ಹೆಲ್ಪ್ ಮಾಡಿದ್ರೆ ನಾವು ನಮ್ಮ ಲೈಫಲ್ಲಿ ಏನೋ ನಮ್ಮ ಅಚೀವ್ಮೆಂಟ್ಗಳಿರ್ತವೆ ಅದನ್ನು ಏನಾದರೂ ಮಾಡಿಕೊಂಡು ನಾವು ಜೀವನ ಮಾಡ್ಬೋದು. ಆದರೆ ಈ ಥರ ಇವ್ರು ಮಾಡ್ತಾ ಇರೋದ್ರಿಂದ ನಾವು ನಮ್ಮಂಥ ಏನೋ ಜೀವನದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋರು ಕೂಡ ನಾವು ಲಾಸ್ಟಕ್ಕೆ ವಿಷ ಕುಡಿಯೋದು ಅಥವಾ ಊರ್ಲಾಕೊಳ್ಳೋದು ಒಂದು ಉಳಿದಿರೋದೆ. ಇದನ್ನು ಇಷ್ಟು ಮಾಡಿಯೂ ಕೂಡ ನಮ್ಮ ಆಸ್ತಿಗಳನ್ನೆಲ್ಲ JCBಗಳು ಹಚ್ಚಿ ಅದನ್ನೆಲ್ಲ ತೆಗೆದುಬಿಟ್ಟು ಅದರದ್ದೆಲ್ಲ ಫೋಟೋಸ್ಗಳು ಎಲ್ಲರಿಗೂ ಹೋಗಿ ತೋರಿಸಿದ್ರು ಕೂಡ ಯಾರೂ ನಮ್ಮ ಬಗ್ಗೆ ವಿಚಾರ ಮಾಡ್ತಾಯಿಲ್ಲ. DC ಅವ್ರಿಗೂ ಕೂಡ ಎಷ್ಟು ಸತಿ ಹೋಗಿ ಹೇಳಿದೆ, ಅವರು ಕೂಡ ಇದು ನಿಮ್ಮ ಪರ್ಸ್ನಲ್ ವಿಷಯ ಆಗುತ್ತೆ, ಇದನ್ನೇನು ಇದು ಮಾಡಬಾರ್ದು. ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ ಮನುಷ್ಯ ಈ ಥರ ಮಾಡ್ತಾ ಇದ್ದಾನಂತಂದ್ರು ಅವರು ನಮಗೇನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಸೊ ಇದು ನಮ್ಮ ಫಾದರ್ ತೀರ್ಕೊಂಡು 27 ವರ್ಷ ಆಯಿತು. ಇನ್ನೂ ನಮ್ಮ ಆಸ್ತಿಗೋಸ್ಕರ ನಾನು ಗುದ್ದಾಡ್ತಾ ಇದ್ದೀನಿ. ಇದು ಸಿಸ್ಟಮ್ ಫೇಲ್ಯೂರ್ ಅನ್ಬೇಕೋ ಏನು ನಮ್ಮ ಹಣೆ ಬರ ಅನ್ಬೇಕೋ? ನಮ್ಮ ಹಣೆ ಬರ ಈ ಸಿಸ್ಟಮಲ್ಲಿ ಅಡಗಿರೋ ಈ ಥರ ಕರಪ್ಟ್ ಅಧಿಕಾರಿಗಳಿಗಿಂದ ಆಗ್ತಾಯಿದೆ ಹೊರತು ನಮ್ಮ ಸಿಸ್ಟಮ್ದಿಂದ ಆಗ್ತಾಯಿದೆ ಅಂತ ನನಗೇನು ಅನಿಸಲ್ಲ. ಈ ಕರಪ್ಟ್ ಅಧಿಕಾರಿಗಳನ್ನು ನೀವು
ಆದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ವಿನಂತಿಸ್ತೀನಿ. ತಗೊಂಡ್ರೆ ಸರಿ, ತಗೊಲಿಲ್ಲ ಅಂದರೆ ನಮಗೆ ನಾವು ಸಾಯೋದೊಂದು ಉಳಿದಿರೋದೆ. ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವು ಯಾರ ಮರಿಗೆ ಹೋಗಿ ಮುಟ್ಟುತ್ತೆ, ನೀವು ಇಮಿಡಿಯೇಟ್ ಆಗಿದೆ ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲಾದರೆ ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಿ. ಅಜಿತ್ ಕೋತ್, KMM ನ್ಯೂಸ್, ಚಿಕ್ಕೋಡಿ.